ನಾನ್ ಧರ್ಮದರ್ಶಿ ಚಂದ್ರಶೇಖರ್ ಪೂಜಾರ್ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿ ನೀಡಿದ್ದೀವಿ. ಎಲ್ರಿಗೂ ಕೂಡ ಸ್ವಾಗತ ಬಯಸ್ತಾ ಬಂಧುಗಳೇ, 13ನೇ ತಾರೀಕು 4ನೇ ತಿಂಗಳು 2026ನೇ ಮೊನ್ನೆ ಏನು ವೀರಶೈವ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಪೀಠದ ಸ್ವಾಮಿಗಳಾಗಿರ್ತಕ್ಕಂಥ ವಚನಾನಂದ ಶ್ರೀಗಳವರನ್ನ ನಮ್ಮ ಪೀಠದಿಂದ ಅವತ್ತು ಪದಚ್ಯುತಿಗೊಳಿಸಿದ್ವಿ. ನಾವೆಲ್ಲ ಉಚ್ಚಾಟನೆ ಮಾಡಿದ್ವಿ. ಅವತ್ತು ಉಚ್ಚಾಟನೆ ಮಾಡಿದಂತ ಸಂದರ್ಭದಲ್ಲಿ ಮಠದಲ್ಲೇ ಇದ್ರೂ ಕೂಡ ನಾವು ಮಾಡ್ತಕ್ಕಂತ ಆ ಒಂದು ಸಭೆಗೆ ಬರದೆ ಅವ್ರದೇ ಆಗಿರ್ತಕ್ಕಂಥ ಕೋಣೆ ಒಳಗೆ ಬಾಗ್ಲಕ್ಕೊಂಡು ಸ್ವಾಮೀಜಿ ಅವರು ಕೂತ್ರು. ಆ ಒಂದು ಉಚ್ಚಾಟನಾ ಕಾರ್ಯಕ್ರಮ ನಮ್ಮ ಮೀಟಿಂಗ್ ಮುಗಿದ ಮೇಲೆ ಅವ್ರಿಗೆ ಅತ್ಯಂತ ಗೌರವಯುತವಾಗಿ ನಾವು ಮನವಿ ಮಾಡಿಕೊಂಡು ಬಂದ್ವಿ. ಇವತ್ತು ನಿಮ್ಮನ್ನ ಈ ಪೀಠದಿಂದ ಪದಚ್ಯುತಿ ಮಾಡಿದೀವಿ. ನೀವು ಗೌರವಯುತವಾಗಿ ನಾವು ಬಹಳಷ್ಟು ನಿಮ್ಮಲ್ಲಿ ಭಕ್ತಿಯಿಂದ ವಿನಂತಿ ಮಾಡ್ತೇವೆ, ಈ ಪೀಠದಿಂದ ತಾವು ಆದಷ್ಟು ಬೇಗ ಹೋಗ್ಬೇಕು ಅಂತಕ್ಕಂಥ ಮನವಿನ ನಾವು ಮಾಡ್ಕೊಂಡು ಬಂದ್ವಿ. ಆದ್ರೆ ಅವತ್ತಿಂದ ಇವತ್ತಿನವರೆಗೂ 23 ಸುಮಾರು 10 ದಿನಗಳ ಕಾಲ ಆದ್ರೂ ಕೂಡ ಪೀಠದಿಂದ ಈ ಕ್ಷಣದವರೆಗೂ ಕೂಡ ನಿರ್ಗಮಿಸಿದೆ. ಅಲ್ಲಿ ಇವತ್ತು ಆ ಪೀಠದಲ್ಲಿ ಯಾವುದೇ ಕಾರ್ಯಕ್ರಮ ಮಾಡೋದಿಕ್ಕೆ ಹಕ್ಕನ್ನ ಕಳ್ಕೊಂಡಿರ್ತಕ್ಕಂಥ ವಚನಾನಂದ ಶ್ರೀಗಳು ಪದೇ ಪದೇ ಮೀಟಿಂಗ್ಗಳನ್ನ ಮಾಡ್ತಾ ಸಭೆಗಳನ್ನ ಮಾಡ್ತಾ ಮತ್ತೆ ನಾಳೆ 24ನೇ ತಾರೀಕಿನ ದಿವಸ ಬಸವ ಜಯಂತಿ ಮಾಡ್ತೀವಿ ಅನ್ನೋಂತ ಒಂದು ಹೆಸರಿನಿಂದ ನಾನೊಂದು ಕಾರ್ಯಕ್ರಮವನ್ನ ಮಾಡ್ತೀವಿ ಅಂತಕ್ಕಂಥ ಒಂದು ಪ್ರಕಟಣೆಯನ್ನು ಕೂಡ ಈಗಾಗಲೇ ತಾವು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಕಟಿಸಿದ್ದನ್ನ ನೋಡಿದಿವಿ. ಈಗೂ ಕೂಡ ನಾವು ಗೌರವ ಪೂರ್ವಕವಾಗಿ ಆಗ್ರಹ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಕೂಡ ಪದಚ್ಯುತಿಗೊಂಡಿರ್ತಕ್ಕಂಥ ನೀವು ಇವತ್ತು ಟ್ರಸ್ಟ್ ನ ಆವರಣದಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನ ಮಾಡಬಾರ್ದು. ಮಾಡ್ತಕ್ಕಂತ ಅಧಿಕಾರವನ್ನ ತಾವು ಕಳ್ಕೊಂಡಿದ್ದೀರಿ, ಯಾವ ಕಾರಣಕ್ಕೂ ಮಾಡಬಾರ್ದು ಅಂತ ಹೇಳಿ ನಾವು ಮನವಿ ಮಾಡ್ತಾ ಇದೀವಿ. ಇದ್ರ ಜೊತೆಗೆ ಏನು ವಚನಾನಂದ ಶ್ರೀಗಳವರನ್ನ ಈ ಒಂದು ಸ್ವಲ್ಪ ದಿನಗಳಿಂದ ಅವ್ರನ್ನ ತಿದ್ದಬೇಕು ಅಂತ ಹೋದಂತ ಸಂದರ್ಭದಲ್ಲಿ ತಿದ್ದ ಅಂತ ಒಂದು ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡಿದ್ರೆ ಇದರ ದಿಕ್ಕನ್ನೇ ಬದಲು ಮಾಡಿ ಲೆಕ್ಕಪತ್ರ ಕೊಡ್ಬೇಕು ಅಂತಕ್ಕಂಥ ಚಳುವಳಿಯನ್ನ ಹುಟ್ಟಾಕಿರ್ತಕ್ಕಂಥ ನಮ್ಮ ಪದಚ್ಯುತಿ ವಚನಾನಂದ ಶ್ರೀಗಳವರ ಆಶಯ ಏನಿತ್ತು, ಅವರ ಆಶಯ ಮೇರೆಗೆ 27ನೇ ತಾರೀಕು 4ನೇ ತಿಂಗಳು 2026 ಸೋಮವಾರ ಬೆಳಗ್ಗೆ 11 ಗಂಟೆಗೆ ಅಲ್ಲೊಂದು ಉಮಾಪತಿ ಅಣ್ಣವರ ನೇತೃತ್ವದಲ್ಲಿ, ಪ್ರಧಾನ ಧರ್ಮದರ್ಶಿ ಅವರ ನೇತೃತ್ವದಲ್ಲಿ ಲೆಕ್ಕ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡಿದೀವಿ. ಆ ವಿಚಾರವನ್ನ ಈಗ ಪ್ರಧಾನ ಧರ್ಮದರ್ಶಿಗಳಾಗಿರ್ತಕ್ಕಂಥ BC ಉಮಾಪತಿ ಅಣ್ಣವರು ಮಾತನಾಡ್ತಾರೆ. ಎಲ್ಲರಿಗೂ ನಮಸ್ಕಾರಗಳು. ನಾವು ತಾರೀಕು 27/4/2026 ತಾರೀಕು ಹರಿಹರ ಮಠದಲ್ಲಿ 11 ಗಂಟೆಗೆ ಲೆಕ್ಕ ಕೊಡ್ಲಿಕ್ಕೋಸ್ಕರ ರಾಜ್ಯ ಜಿಲ್ಲಾ ಅಧ್ಯಕ್ಷರುಗಳು, ರಾಜ್ಯ ಸಂಘದ ಪದಾಧಿಕಾರಿಗಳು, ತಾಲೂಕು ಅಧ್ಯಕ್ಷರು, ಟ್ರಸ್ಟಿಗಳು ಮತ್ತು ಸಮಾಜದ ಮುಖಂಡರು ಎಲ್ಲರಿಗೂ ನಾವು ಕರೆ ಕೊಡ್ತಾ ಇದ್ದೀವಿ. ಅವತ್ತು ಲೆಕ್ಕ ಕೊಡ್ತಾ ಇದ್ದೀವಿ. ಸಮಾಜ ಬಾಂಧವರೆಲ್ಲರೂ ದಯವಿಟ್ಟು ಅಲ್ಲಿ ಬಂದು ಲೆಕ್ಕವನ್ನು ನಾವೇನು ಕಂಪ್ಲೀಟ್ 2008ರಿಂದ 2026 ಇನ್ಕಮ್ ಟ್ಯಾಕ್ಸ್ ಪ್ರತಿಯೊಂದು ಅಸೆಸ್ಮೆಂಟ್ ಆಗಿರೋ ಕಾಪಿ, ಅಂದ್ರೆ 2025 ಅಸೆಸ್ಮೆಂಟ್ ಆಗಿದೆ, 26 ದಿನ ಫೈಲ್ ಮಾಡಿಲ್ಲ, ಅದ್ರದ್ದು ಸೇರಿ ಸ್ಟೇಟ್ಮೆಂಟ್ ಮಾಡಿದೆ. 2008ರಿಂದ 2026 ಯಾರ್ಯಾರು ಏನೇನು ಕೊಟ್ಟಿದ್ದಾರೆ, ಯಾವ್ಯಾವ್ದು ಖರ್ಚು ಮಾಡಿದ್ದೀವಿ ಎಲ್ಲ ಲೆಕ್ಕನೂ ನಾವು ಕೊಡ್ಲಿಕ್ಕೆ ತಯಾರಿದ್ದೀವಿ. ಇದ್ರ ಜೊತೆಗೆ ನಾವು ಇನ್ನೊಂದು ಸ್ವಲ್ಪ ಹೇಳ್ಬೇಕಪ್ಪ ಅಂದ್ರೆ, ಇದು ನಮ್ದು ಟ್ರಸ್ಟ್, ಇದು ಸಂಘ ಬೇರೆ ಟ್ರಸ್ಟ್ ಬೇರೆ. ಸಂಘದ್ದು ಏನಿರುತ್ತಪ್ಪ ಅಂದ್ರೆ ಜನರಲ್ ಬಾಡಿಯಲ್ಲಿ ಮೀಟಿಂಗ್ ನಲ್ಲಿ ಲೆಕ್ಕ ಕೊಡ್ತಾ ಇರ್ತಾರೆ. ನಾವು ಟ್ರಸ್ಟ್ ಮೀಟಿಂಗ್ ನಲ್ಲಿ ಪ್ರತಿ ತಿಂಗಳು ಆ ತಿಂಗಳದ ಖರ್ಚು ಕೊಟ್ಕೊಂತ ಬಂದಿರ್ತೇವೆ. ವರ್ಷಕ್ಕೊಮ್ಮೆ ಬ್ಯಾಲೆನ್ಸ್ ಶೀಟ್ ಫೈಲ್ ಮಾಡ್ಬೇಕಾದ್ರೆ ನಾವು ಏನು ಸಂಘದಲ್ಲಿ ಟ್ರಸ್ಟ್ ನಲ್ಲಿ ಮೀಟಿಂಗ್ ನಲ್ಲಿ ಹೇಳಿ ನಾವು ಫೈಲ್ ಮಾಡ್ತಾ ಇದೀವಿ. ಆ ತರ 2008ರಿಂದ 2025 ಫೈಲ್ ಮಾಡಿದ್ದೇವೆ ಆಲ್ರೆಡಿ. ಇದು ಲೆಕ್ಕಪತ್ರ ಪ್ರತಿ ದಪ್ಪನು ಕೊಡ್ತಾ ಇದೀವಿ. ಟ್ರಸ್ಟ್ಗಳಿಗೆ ಕೊಡೋ ಪದ್ಧತಿ ಇದೆ, ಕೊಡ್ತಾ ಇದೀವಿ. ಆದ್ರೆ ಇದನ್ನೊಂದು ನಮ್ಮ ದಿಕ್ ತಪ್ಸೋ ಸಲುವಾಗಿ ನಾವೇನು ಅವ್ರನ್ನ ತಿದ್ದಬೇಕು ಅಂತ ನಾವು ಯೋಚನೆ ಮಾಡಿದಾಗ ಅವರು ಇದನ್ನ ದಿಕ್ ತಪ್ಸೋ ಒಂದು ಉದ್ದೇಶವಾಗಿ ಜನರಿಗೆ ಲೆಕ್ಕ ಕೊಡ್ರಿ ಅಂತ ಹೇಳ್ತಾರೆ. ಯಾವುದೇ ಟ್ರಸ್ಟ್ ಇವತ್ತಿನವರೆಗೂ ಸಾರ್ವಜನಿಕವಾಗಿ ಲೆಕ್ಕ ಕೊಡೋ ಒಂದು ಪದ್ಧತಿ ಇಲ್ಲ. ಆದ್ರೂ ನಾವು ಈ ಒಂದು ಲೆಕ್ಕ ಕೊಡೋದನ್ನ ಇದು ಟ್ರಸ್ಟ್ನರಿಗೆ ಕೊಟ್ಕೊಂತ ಬಂದಿದ್ವಿ. ಆದ್ರೆ ತಾರೀಕು 8/4/2026 ರಾಜ್ಯ ಸಂಘದ ಪದಾಧಿಕಾರಿಗಳನ್ನ ಕರೆದು ಪೂರ ವಿಸ್ತಾರವಾಗಿ ಅವರಿಗೆ ಲೆಕ್ಕ ಕೊಟ್ವಿ. ಆದ್ರೆ ಕೊಡೋ ಉದ್ದೇಶ ಇದ್ದಿಲ್ಲ, ಆದ್ರೆ ಕೊಡೋ ಕಾನೂನಿಲ್ಲ. ಆದ್ರೆ
ಗೊತ್ತಾಗಬೇಕು ಅಂತ ನಾವು ರಾಜ್ಯ ಸಂಘದರಿಗೆ ಕೊಟ್ವಿ. ಆದ್ರೂ ಮತ್ತು ಅದನ್ನ ಅವರು ಒಂದು ಪದ್ಧತಿ ಇದ್ರ ಪ್ರಕಾರ ವಿರೋಧ ಮಾಡ್ಕೊಂತ ಬಂದರು. ವಿರೋಧ ಮಾಡಿದಾಗ ಅವರೊಂದು ಸಮಿತಿ ಒಂದು ಲೆಟರ್ ಮಾಡಿದ್ರು. ಏನಪ್ಪಾ ಅಂತಂದ್ರೆ ಲೆಕ್ಕ ಪರಿಶೋಧನೆ ಸಮಿತಿಯ ಅಧ್ಯಕ್ಷರು ಅಂತ ಮಾಡಿ, ಸಂಘ ಇಲ್ಲೇ ಅಲ್ಲ, ಆದ್ರೆ ಆ ತರ ಹಾಕಿ ನಮಗೂ ನೋಟಿಸ್ ಕೊಟ್ಟಿದ್ರು. ಆ ನೋಟಿಸ್ ಕೊಟ್ಟ ತಕ್ಷಣ ನಾವು ಅವಾಗ ಸಿರಿಗೇರಿ ನಾಗನಗೌಡರು ನಮ್ಗೆ ವಿಚಾರ ಮಾಡಿದ್ರು. ಹಿಂಗ್ ಲೆಟರ್ ಕೊಟ್ಟಿದ್ರಲ್ಲ, ನಮ್ಮ ಹತ್ರ ಲೆಕ್ಕ ರೆಡಿ ಇದೆ ರೀ, ಆದ್ರೆ ನಾವ್ ಯಾರಿಗೆ ಕೊಡ್ಬೇಕೋ ಕೊಟ್ಟೇವಿ, ಆದ್ರೆ ನಮ್ಮ ಹತ್ರ ರೆಡಿ ಇಲ್ಲ. ಹಂಗಲ್ಲ, ಜನರಿಗೆ ಒಂದು ತಪ್ಪು ಕಲ್ಪನೆ ಮಾಡ್ತಾ ಇದಾರೆ, ನೀವು ಲೆಕ್ಕ ಕೊಡ್ಬೇಕು, ನೀವು ಯಾವಾಗ ಬೇಕಾದ್ರೆ ಕರೀರಿ. ಅವ್ರು ಶುಕ್ರವಾರ ನಮ್ಮ ಹತ್ರ ಮಾತಾಡಿದ್ರು. ಶನಿವಾರ ಅವ್ರ ಲೆಕ್ಕ ಎಲ್ಲಿ ಕೊಡ್ಬೇಕು ಅಂತ ಕೇಳಿದ್ವಿ. ಹರಿಹರ ಮಠದಲ್ಲೇ ಕೊಡ್ಬೇಕು ಅಂತ ಹೇಳಿದ್ರು. ತಾರೀಕು 11ನೇ ತಾರೀಕು 4ನೇ ತಿಂಗಳು ನಾವು ಮಠದಲ್ಲಿ ಲೆಕ್ಕ ಕೊಡ್ಬೇಕು ಅಂತ ಹೇಳಿದ್ರು. ನೀವು ಬರ್ರಿ ಅಂತ ಹೇಳಿ ಲೆಕ್ಕ ಕೊಡಕ್ಕೆ ನಾವು ಲೆಕ್ಕ ಬುಕ್ ತಗೊಂಡು ಫೈಲ್ ಎಲ್ಲ ತಗೊಂಡು ಲೆಕ್ಕ ತಗೊಂಡು ಹೋದ್ವಿ. ಅದರಲ್ಲಿ ಪರಮೇಶ್ವರ್ ಗೌಡ್ರು ಏನು ಅಧ್ಯಕ್ಷರಂತ ಏನು ಹೇಳ್ತಾರೆ ಅವರಿದ್ರು. ಹಿರಿಯ ಸಮಾಜದ ಮುಖಂಡರಾದ ನಾಗನಗೌಡರು ಇದ್ರು. ಹಿರಿಯ ವರ್ತಕರಾದ NB ಪಾಟೀಲ್ ರಾಜಣ್ಣವರು ಅವರಿದ್ರು. ವಕೀಲರು ಮತ್ತು ಆಡಿಟರ್ ಗುರಿಕಾರ್ ವಕೀಲರು ಇದ್ರು. ಅವ್ರು ಬಂದ್ರು. ಇನ್ನಿಬ್ರು ಬರೋದ್ರಂದ್ರೆ ಅವ್ರಿಬ್ರು ಬಹಳ ದೂರ ಅದರ. ಸ್ಟಾರ್ಟ್ ಮಾಡೋಣ ಅಂತ 5 ಗಂಟೆಗೆ ಹೋಗಿದ್ವಿ. 5:20 ಲೆಕ್ಕ ಕೊಡಕ್ ಶುರು ಮಾಡಿದ್ವಿ. 10 ಗಂಟೆವರೆಗೆ ಲೆಕ್ಕ ಕೊಟ್ಟೇವೆ ಮಠದಲ್ಲಿ ಕೂತ್ಕೊಂಡು. ಪ್ರತಿಯೊಂದು ಪಾಯಿಂಟ್ ಲೆಕ್ಕ ಕೊಟ್ಟಿದ್ವಿ. ಅವ್ರು ಲೆಕ್ಕ ಕೊಟ್ಟಿದ್ದಾರೆ, ಆದ್ರೆ ಅವರು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ? ನಾವು ಅವ್ರ ಬಗ್ಗೆ ಆಪಾದನೆ ಮಾಡೋದು ಇಲ್ಲ. ಅವ್ರು ಏನ್ ಸಿರಿಗೇರಿ ನಾಗನಗೌಡರಿಲ್ಲ, ನಾವು ಮುಖಂಡರು ಬರ್ತೀವಿ, ನೀವು ಲೆಕ್ಕ ಕೊಡ್ರಿ ಅಂತ ಹೇಳಿದ್ರು. ನಾವು ಆಲ್ರೆಡಿ ಲೆಕ್ಕ ಕೊಟ್ಟಿದ್ದೇವೆ. ಆದ್ರೂ ಇದು ಒಂದು ಜನರಿಗೆ, ಸಾಮಾನ್ಯ ಜನರಿಗೆ, ಏನು ಗೊತ್ತಿಲ್ಲದರಿಗೆ ದಾರಿ ತಪ್ಪ ಕೆಲಸ ಮಾಡ್ತಾ ಇದಾರೆ. ಅದಕ್ಕೆ ನಮ್ಮ ಟ್ರಸ್ಟಿಗಳೆಲ್ಲರೂ ಏನ್ ಹೇಳಿದ್ರು, ಮುಂಚೆ ನಾವು ಏನು ಯಾವ್ದು ಕೊಡೋದ್ ಬೇಕಾಗಿಲ್ಲ, ಏನೋ ಸರಿ ಮಾಡೋಣ ಅಂತ ಇಲ್ಲಿಂದನೂ ನವೆಂಬರ್ ಇಂದನೂ ಇದ್ವಿ. ಆದ್ರೆ ಇದನ್ನ ಸರಿ ಮಾಡೋಣ ಅಂತ ಎಲ್ಲರೂ ಹಿರಿಯ ಸ್ವಾಮಿಗಳು ಇರ್ಬೋದು, ರಾಜಕೀಯ ಮುಖಂಡರು ಇರ್ಬೋದು, ನೀವು ಏನು ಹೇಳಿಕೆ ಕೊಡ್ಬೇಡ್ರಿ, ಯಾವ್ದು ಸ್ಟೇಟ್ಮೆಂಟ್ ಕೊಡ್ಬೇಡ್ರಿ, ಸ್ವಲ್ಪ ವಿಚಾರ ಮಾಡ್ತೇವೆ ಅನ್ನೋ ಒಂದು ವಿಚಾರಕ್ಕೋಸ್ಕರ ಇಷ್ಟು ದಿವಸ ಸುದ್ದಿ. ಆದ್ರೆ ಇದ್ರಲ್ಲಿ ಅವ್ರ ಪಾಯಿಂಟ್ ಒಂದೇ ಒಂದು ಪಾಯಿಂಟ್ ಲೆಕ್ಕ ಕೊಡ್ರಿ. ಕೆಲವರು ಪೇಪರ್ ಅಷ್ಟೇ, ಕೆಲವರು ವಾಟ್ಸ್ಆಪ್ನಾಗ ಹೇಳ್ತಾರೆ, ಸ್ವಾಮಿಗಳು ತೆಗೆಯೋದು ನೀವು ತೀರ್ಮಾನ ತಗೊಂಡ್ರು ಸರಿ, ನಮ್ಗೆ ಲೆಕ್ಕ ಕೊಟ್ಬಿಟ್ರೆ ಸಾಕು, ಆದ್ರೆ ಈಗ ಲೆಕ್ಕ ಆಗಿದೆ ಅಂತ ಹೇಳ್ತಾರೆ, ಲೆಕ್ಕ ಕೊಡ್ರಿ ಅಂತ ಕೆಲವು 2-3 ದಿವಸದಿಂದ ವಾಟ್ಸ್ಆಪ್ನಾಗ ಬಂದಿರೋದ್ರಿಂದ ಮತ್ತೆ ನಮ್ಮ ಟ್ರಸ್ಟಿಗಳು ಎಲ್ಲರೂ ಆಲೋಚನೆ ಮಾಡಿ, ಇದು ಸಾರ್ವಜನಿಕರು ಕೂಡ ಅವಶ್ಯಕತೆ ಇಲ್ಲ, ಆದ್ರೆ ಭಕ್ತರು ₹50 ಕೊಡ್ಲಿದ್ರೆ ಕೇಳೋ ಇದೆ, ಆ ಮತ್ತೆ ಬೇರೆ, ಅದಕ್ಕೋಸ್ಕರ ಕೊಟ್ಬಿಡೋಣ ಅಂತ ನಾವು ತೀರ್ಮಾನ ಮಾಡಿ 27ನೇ ತಾರೀಕು ಲೆಕ್ಕ ಕೊಡಕ್ಕೆ ನಾವು ಪೂರ ರೆಡಿ ಇದ್ವಿ. 2008ರಿಂದ ಏನ್ ನಮ್ಮ ಪೀಠ ಹುಟ್ಟಕ್ಕೆ ಏನೋ ಸ್ಟಾರ್ಟ್ ಆಗಿತ್ತಲ್ಲ, ಅಲ್ಲಿಂದನೂ ಪ್ರೆಸೆಂಟ್ ಡೇಟ್ ವರೆಗೂ ಲೆಕ್ಕ ಪ್ರತಿಯೊಂದು ಲೆಕ್ಕಗಳು ಅವತ್ತಿನ ದಿವಸ ಲೆಕ್ಕಗಳು ಕೊಡ್ತೇವೆ. ತಾವುಗಳು ಎಲ್ಲರೂ ಭಾಗವಹಿಸಿ ನಿಜ ಸಂಗತಿಯನ್ನ ಹೆಚ್ಚಿನ ರೀತಿ ಪ್ರಚಾರ ಮಾಡ್ಬೇಕು ಅಂತ ನಿಮ್ಮ ಹತ್ರ ನಾವು ಕೇಳ್ತೀವಿ. ಯಾವ್ದ್ರಿ ಈಗ ನಮ್ದು ಮಠ ಖಾಲಿ ಮಾಡೋದ್ ತೀರ್ಮಾನ ಆಗಿ ಹೋಗ್ಬಿಟ್ಟೈತ್ರಿ. ಅದೇನದು ಪ್ರಶ್ನೆ ಇಲ್ಲೇ ಇಲ್ಲ. ಆದ್ರೆ ಕೆಲವರು ನಮ್ಮ ಸಮಾಜ ಬಾಂಧವರು, ನಮ್ಮ ಸೋದರರು, ಅವರಿಗೆ ವಿಚಾರ ಗೊತ್ತಿಲ್ಲದೆ, ಯಾಕಂದ್ರೆ ನಾವು ಎಲ್ಲರಿಗೂ ಹೋಗಿ ಏನು ಹೇಳ್ತಲ್ಲ, ನಾವು ಇವತ್ತಿಗೂ ಇದೇ ಫಸ್ಟ್ ಟೈಮ್ ನಾವು ಸ್ಟೇಟ್ಮೆಂಟ್ ಕೊಡ್ತಾ ಇರೋದು. ಆದ್ರೆ ಇವತ್ತಿನವರೆಗೂ ನಾವು ಯಾವ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಕೆಲವರು ನಮ್ಮ ಸಮಾಜದವರು, ಇಲ್ಲ ನೀವು ಅವ್ರಷ್ಟ ಕಂಡು ಸುಳ್ಳು ಹೇಳ್ತಾ ಇದ್ರೆ ನೀವು ಯಾಕೆ ಸುಮ್ಮನೆ ಕುಂತೀರಿ ಅಂತ ಹೇಳಿ. ಇಲ್ಲ, ಇದು ನಾವು ಲೆಕ್ಕ ಕೊಡೋ, ಸಾರ್ವಜನಿಕ ಲೆಕ್ಕ ಕೊಡೋ ಅವಶ್ಯಕತೆ ಇಲ್ಲ ಅನ್ನೋ ಪ್ರಶ್ನೆ ಬೇಡ, ಕೊಟ್ಬಿಡೋಣ ಅಂತಾನೆ ಒಂದು ತೀರ್ಮಾನ ಮಾಡಿದ್ವಿ. ಆಕ್ಚುಲಿ ನಾವು ಇದೇ 24 ಕೊಡ್ಬೇಕು ಅಂತ ಮಾಡಿದ್ವಿ. ಅವ್ರು 24ಕ್ಕೆ ಮತ್ತೇನೋ ವಾಟ್ಸ್ಆಪ್ನಾಗ ಹಾಕಿದ್ರು. ನಾವು 24 ಕೊಡ್ಬೇಕು ಅಂತ ಮಾತಾಡ್ತಾ ಇದ್ವಿ. ಅವತ್ತಿನ ದಿವಸ ಅಲ್ಲಿ ಒಂದು ಬಸವ ಜಯಂತಿ ಅಂತ, ಇವತ್ತು 8 ವರ್ಷನ ಬಸವ ಜಯಂತಿ ಮಾಡಿಲ್ಲ, ಯಾವ್ದು ಮಾಡಿಲ್ಲ. ನಾವು 24ನೇ ತಾರೀಕು ಫ್ರೀ ಅದವಿ, ಅವತ್ತಿನ ದಿವಸ ಕೊಡೋಣ ಅಂತ ಈಗ 5 ದಿವಸ ಮುಂಚೆ ಮಾತಾಡಿದ ತಕ್ಷಣ ಅದ್ ಹೆಂಗ್ ಗೊತ್ತಾಗುತ್ತೆ, 5 ಸಾಯಂಕಾಲ ಅವ್ರ ಬಸವ ಜಯಂತಿ ಕಾರ್ಯಕ್ರಮ ಬಂದ್ಬಿಟ್ಟು, ಬಸವ ಜಯಂತಿ ಕಾರ್ಯಕ್ರಮ ನಾವು ಲೆಕ್ಕ ಕೊಡಕ್ ಬಂದಾಗ ಆ ಕಾರ್ಯಕ್ರಮ ಆಗಿ ಘರ್ಷಣೆ ಆಗಬಾರ್ದು. ಏನಾಗುತ್ತಪ್ಪ ಅಂತಂದ್ರೆ ನಮ್ಮ ಸಮಾಜದವರು ಕೆಲವ್ರಿಗೆ, ಎಲ್ಲರೂ ಬಹಳ ಜನ ಗೊತ್ತಿದ್ದರು, ರಾಜ್ಯಾದ್ಯಂತ ನಮಗೆ ಫೋನ್ ಮಾಡ್ತಾರ, ನೀವು ಮಾಡಿರೋ ಒಂದು ಏನ್ ತೀರ್ಮಾನ ಬಹಳ ದೊಡ್ಡ ತೀರ್ಮಾನ, ಆದ್ರೆ ಇದನ್ನ ನೀವು ಬಹಳ ಲೇಟ್ ಆಗಿ ಮಾಡಿದ್ರಿ ಅಂತ ಹೇಳ್ತಾರೆ. ರಾಜಕೀಯ ಮುಖಂಡರುಗಳಾಗ್ಲಿ, ಸ್ವಾಮಿಗಳಾಗ್ಲಿ ಹೇಳ್ತಾ ಇದಾರೆ. ಅವಾಗ 24ನೇ ತಾರೀಕು ಕೊಡ್ಬೇಕು ಅಂದ ತಕ್ಷಣ ಹಿಂಗಾಯ್ತು. ಹಂಗಾರೆ 25ಕ್ಕೆ ಕೊಡೋಣ ಅಂದ್ವಿ. 25ಕ್ಕೆ ಏನಾಯ್ತು, ಒಂದ್ ದಿವ್ಸ ಬಿಟ್ಟು ಒಂದ್ ದಿವ್ಸ ಕೊಡೋದು ಬೇಡ ಅಂದ್ರೆ 26ಕ್ಕೆ ಅಂದ್ವಿ. ಮದುವೆಗಳು ಬಹಳ ಅದಾವ, ಜನ ಬರ್ಬೇಕು. ಯಾಕಪ್ಪ ಅಂದ್ರೆ ಸುಮ್ಮನೆ ನಮ್ಮೆಡ್ಗೆ ನಾವು ಸೇರ್ಕೊಂಡು ಲೆಕ್ಕ ಕೊಟ್ಟಿರ್ತಲ್ಲ, ಜನರಿಗೆ 26ಕ್ಕೆ ಮುಹೂರ್ತ ಬಹಳ ಅದಾವು, 27 ಮುಹೂರ್ತ ಇಲ್ಲ, 27 ಕೇಳ್ರಿ ಅಂತ ಎಲ್ಲರೂ ಹೇಳಿದಕ್ಕೋಸ್ಕರ 27ನೇ ತಾರೀಕು ನಾವು ಮೀಟಿಂಗ್ ಇಟ್ಟವಿ. ಸಾರ್ವಜನಿಕವಾಗಿ ಲೆಕ್ಕ ಕೊಡ್ತೇವೆ. ನಾವು ಏನೇನು ನಮಗೆ ಲೆಕ್ಕ ಕೊಡ್ರಿ ಅಂತ ಕೇಳ್ತಾರಲ್ಲ, ಅವರು ಬಂದು ಕೂತ್ಕೋಬೇಕು, ಸ್ವಾಮಿಗಳು ಬಂದು ಕೂತ್ಕೋಬೇಕು. ಲೆಕ್ಕನ ಬರೇ ಯಾರೋ ಜನ ಬಂದು ಕೂತ್ಕೊಳ್ಳೋದಲ್ಲ, ಅವ್ರು ಪ್ರತಿಯೊಂದು ಮೀಟಿಂಗ್ ನಲ್ಲಿ ಇದಾರ. ಸ್ವಾಮೀಜಿಯವರು ಪ್ರತಿಯೊಂದು ಮೀಟಿಂಗ್ ನಲ್ಲಿ ಇದಾರ. ಮಠದ ಖರ್ಚಿಗೆ ರೊಕ್ಕ ಇಲ್ಲ,
ಮಠದ ಖರ್ಚಿಗೆ ಅಲ್ಲಿ ಟ್ರಸ್ಟಿಗಳು ಅವ್ರು ಸೇರಿ ರೊಕ್ಕ ಹಾಕಿ ಕೆಲಸ ನಡೆಸ್ಕೊಂತ 2 ವರ್ಷದಿಂದ ನಡೆಸ್ತಾ ಇದಾರೆ. ಆದ್ರೆ ಬೇಕಾದಷ್ಟು ಆಪಾದನೆ ಹೇಳ್ತಾ ಇದಾರೆ. ಆಪಾದನೆಗೆ ಏನೇ ಲೆಕ್ಕದ ಬಗ್ಗೆ ನಾನು ದಯವಿಟ್ಟು 27ನೇ ತಾರೀಕಿಗೆ ವಿವರವಾಗಿ ಹೇಳ್ತೇನೆ. ಈಗ ಅದು ಹೇಳೋ ಅವಶ್ಯಕತೆ ಇಲ್ಲ. ಇನ್ನೇನು ಇದ್ರೆ ಕೇಳ್ರಿ. ಮಠದಲ್ಲೇ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದು ಯಾವ ತರ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ. ಹೊರಗಡೆ ಬಹಳ ದೊಡ್ಡ ಮಟ್ಟದ ಪೆಂಡಲ್ ಎಲ್ಲ ಹಾಕಿ ವೇದಿಕೆನ ಹಾಕಿಬಿಟ್ಟನೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬರಂತ ಎಷ್ಟೇ 1000 ಜನ ಭಕ್ತರು ಬಂದ್ರು ಅವ್ರ ಎದುರಿಗೇನೆ ಲೆಕ್ಕ. ನಾಳೆ ನಾವು ಒಂದ್ ವಿಷಯ ಕೇಳ್ತೀರಾ, ಅದರಲ್ಲಿ ಸ್ವಾಮಿಗಳು ಉಚ್ಚಾಟನೆ ಮಾಡಿದ್ರು. ನಮ್ಮಲ್ಲಿ ಇರೋದು ತಿಳ್ಕೊಂಡ್ರೆ 15 ಜನ ಟ್ರಸ್ಟಿಗಳು ಅದಾರೆ. 15 ಜನ ಟ್ರಸ್ಟಿಗಳಲ್ಲಿ ಈಗ 13 ಜನ ಟ್ರಸ್ಟಿಗಳು ತೆಗಿಬೇಕು ಅಂತ ತೀರ್ಮಾನ. ಅದ್ರಲ್ಲಿ ಸ್ವಾಮೀಜಿ ಒಬ್ರು ಟ್ರಸ್ಟಿನೇ, ಇನ್ನೊಬ್ರು ಟ್ರಸ್ಟಿಗಳು ನಮಗಿಂತ ಮುಂಚೆ ಅವ್ರು ತೆಗೀರಿ ಅಂತ ನಮ್ಗೆ ಹೇಳ್ತಾ ಇದ್ರು. ಈಗ ಏನು ಯಾವ ಕಾರಣದಿಂದ ಆಗಿದಾರೋ ಅವರು, ಆದ್ರೆ ನಾವು ಅವ್ರ ಬಗ್ಗೆ ಏನು ಹೇಳಕ್ ತಯಾರಿಲ್ಲ. ಆಮೇಲೆ ಆಡಳಿತಾಧಿಕಾರಿಯವರು ಅವ್ರನ್ನಾಗ್ಲಿ ಪ್ರಕಾಶ್ ಪಾಟೀಲ್ ಆಗ್ಲಿ ತಾರೀಕು 17ನೇ ತಾರೀಕು ನಾವು ಟ್ರಸ್ಟ್ ಮೀಟಿಂಗ್ ಇಲ್ಲಿ ಸರ್ವಾನುಮತದಿಂದ 13 ಜನ ಟ್ರಸ್ಟಿಗಳು ಸೇರಿ ಅವ್ರನ್ನ ವಜಾ ಮಾಡಿದ್ದಾರೆ, ಅಮಾನತ್ ಮಾಡೋದಾಗಿದೆ. ನಮ್ದು ಏನಿಲ್ಲ, ಒಂದು ಅವ್ರಿಗೆ ಸ್ಟೇಷನಿಗೆ ಲೆಟರ್ ಕೊಟ್ಟವಿ, ಅವ್ರು ಉಚ್ಚಾಟನೆ ಮಾಡಿದ್ದಾರೆ. ಉಚ್ಚಾಟನೆ ಆದ್ಮೇಲೆ ಅಲ್ಲಿ ಅವ್ರು ಮಾಡಬಾರ್ದು. ಆದ್ರೆ ನಾವು ಒಬ್ಬ ಸ್ವಾಮೀಜಿ ಆಗಿರಿಂದ ನಾವು ಅವರಿಗೆ ಬಹಳ ಗೌರವ ಕೊಟ್ಟು, ನೀವು ಇನ್ನೂ ಹೇಳ್ಬೇಕಪ್ಪ ಅಂದ್ರೆ ಸ್ವಲ್ಪ, ಯಾಕಂದ್ರೆ ಇದು ಏನಾಯ್ತಪ್ಪ ಅಂದ್ರೆ ಸ್ವಾಮಿಗಳು ನಾವ್ ಏನು ಮಾಡಿದ್ವಲ್ಲ, ಈಗ ಅವರು 1 ವರ್ಷದಿಂದನೂ ಸ್ವಲ್ಪ ಬದಲಾವಣೆ ಆಗಿದ್ರು. ನಾವು ಒಳಗೆಲ್ಲ ಪ್ರಯತ್ನ ಮಾಡಿ ಹೇಳ್ಕೊಂತ ಬಂದ್ವಿ. ನವೆಂಬರ್ನಿಂದ ನಾವೇನ್ ಮಾಡಿದ್ವಿ, ನೀವು ಆಚಾರ ವಿಚಾರಗಳು, ನಮ್ಮ ಧರ್ಮದ, ನಮ್ಮ ಸಂಸ್ಕೃತಿ, ನಮ್ಮ ಜನಾಂಗದ ಬಗ್ಗೆ ಮಾಡ್ಬೇಕು ಅಂತ ನವೆಂಬರ್ನಲ್ಲಿ ಕರೆದ್ವಿ. ನವೆಂಬರ್ನಲ್ಲಿ ಚರ್ಚೆ ಮಾಡಲಿಲ್ಲ. ಡಿಸೆಂಬರ್ನಲ್ಲಿ ಪ್ರತಿ ತಿಂಗಳು ಮೀಟಿಂಗ್, ಡಿಸೆಂಬರ್ನಲ್ಲಿ ಮೀಟಿಂಗ್ ಕರೆದ್ವಿ. ಮೀಟಿಂಗ್ ಕರೆದಾಗಿಲ್ಲ ಈಗ ಹರಾಜಾತ್ರೆ ಮಾಡ್ಬೇಕು, ಈಗ ಚರ್ಚೆ ಮಾಡೋದು ಬೇಡ ಅಂದ್ರೆ ನಾವೇನಿದ್ವಿ, ಹರಾಜಾತ್ರೆ ಮಾಡಕ್ ನಮ್ಮ ಹತ್ರ ಹಣ ಇಲ್ಲ, ಜನರ ತಕ್ಕ ರೊಕ್ಕ ಎತ್ತಕ್ ಹೋಗೋದಲ್ಲ, ಬೇಡ ಸರಳವಾಗಿ ಮಾಡ್ಬೇಕು ಅಂತ ಹೇಳಿದ್ವಿ. ಇಲ್ಲ ನೀವೇನ್ ತಲೆ ಕೆಡಿಸ್ಕೊಬಿಟ್ರಿ, ನೀವೇನ್ ಸಂಬಂಧ ಇಲ್ಲ, ನಾನು ಯಾರನ್ನ ಬೇಕಾದ್ರೆ ನಾನು ಮಾಡ್ಕೊಂತೀನಿ ಅಂತ ಹೇಳಿ ಒಬ್ರು ಅಧ್ಯಕ್ಷರು ಮಾಡಿದ್ರು. ನಾವೇನದಕ್ಕೆ ಹೋಗ್ಬಿಡಂತ ನಾವು ಸುಮ್ಮನಾದ್ವಿ. ಅವತ್ತಿನ ದಿವಸ ನಾವು ಡಿಸೆಂಬರ್ನಲ್ಲಿ ಹರಾಜಾತ್ರೆ ಮಾಡೋದು ಬೇಡ, ಅವ್ರನ್ನ ಕುಂದಿಸ್ಕೊಂಡು ಬೇರೆ ವಿಚಾರಗಳು ತಿಳಿಸೋಣ ಅಂತ ಮಾಡಿದ್ವಿ. ಯಾವಾಗ ಮಾಡ್ಲಿಲ್ಲ, ಹರಾಜಾತ್ರೆ ಮಾಡಿದ್ರು. ಹರಾಜಾತ್ರೆ ಮಾಡಿದ್ರಪ್ಪ ಅಂದ್ರೆ ಏನದು ಒಂದು ನಮ್ಮ ಉದ್ದೇಶ ಏನಂದ್ರೆ, ಹರಜಾತಿ ಅಂದ್ರೆ ನಮ್ಮ ಸಮಾಜದ ಜನರಿಗೆ, ಯುವಕರಿಗೆ ಒಂದು ಧಾರ್ಮಿಕ ಪರಂಪರೆ ಹೇಳ್ಕೊಡ್ಬೇಕು, ಸಂಸ್ಕಾರ ಕಲಿಸ್ಬೇಕು, ಒಂದು ರೈತ ಸಮ್ಮೇಳನ ಆಗ್ಬೇಕು, ಯುವಕರಿಗೆ ಆಗ್ಬೇಕು, ಮಹಿಳಾ ಇಂಥ ಕಾರ್ಯಕ್ರಮ ಮಾಡ್ರಿ ಅಂದ್ರೆ ಒಂದು ರಾಜಕೀಯ ಕಾರ್ಯಕ್ರಮ ಮಾಡಿದ್ರು ತಾವೆಲ್ಲ ತಮ್ಗೆಲ್ಲ ಗೊತ್ತಿದೆ ಅಲ್ಲಿ ಏನಾಗಿ ನಡೀತು ಅಂತ. ಅದ್ರ ಬಗ್ಗೆ ನಾವು ಹೇಳೋ ಅವಶ್ಯಕತೆ ಇಲ್ಲ. ಆದ್ರೆ ಉದ್ದೇಶ ವರ್ಷಕ್ಕೊಮ್ಮೆ ನಾವು ಮಾಡ್ತಾ ಉದ್ದೇಶ ಏನಪ್ಪಾ ಅಂತಂದ್ರೆ, ನಮ್ಮ ಸಮಾಜದ ಜನರಿಗೆ ಒಂದು ಸಂಘಟನೆ ಮುಖಾಂತರ ಒಂದು ವಿಚಾರಗಳು ತಿಳಿದು ಆ ಒಂದು ಯೋಜನೆ ತಿಳಿಸೋ ಒಂದು ಪದ್ಧತಿ ಇತ್ತು. ಆದ್ರೆ ಇದರಲ್ಲಿ ಯಾವುದು ಮಾಡ್ಲಿಲ್ಲ, ಯಾವ ಟ್ರಸ್ಟ್ಗಳು ಭಾಗವಹಿಸ್ಲಿಲ್ಲ, ಯಾರು ಟ್ರಸ್ಟ್ಗಳು ಭಾಗವಹಿಸ್ಲಿಲ್ಲ. ಅದಾದ್ಮೇಲೆ ನಾವು ಪ್ರತಿ ತಿಂಗಳು ಏನ್ ಮೀಟಿಂಗ್ ಕರಿಬೇಕಾಯ್ತಲ್ಲ, ಫೆಬ್ರವರಿ 10ಕ್ಕೆ ಮೀಟಿಂಗ್ ಕರೆದ್ವಿ. ಫೆಬ್ರವರಿ 10ಕ್ಕೆ ಟ್ರಸ್ಟ್ಗಳನ್ನ ಎಷ್ಟು ಗಂಟೆಗೆ ಬಂದು 3 ಗಂಟೆಗೆ ಮೀಟಿಂಗ್ ಕರೆದ್ವಿ. ಆದ್ರೆ ನಾವು 3 ಗಂಟೆಗೆ ಮೀಟಿಂಗ್ ಕರೆದದ್ದು ಅವ್ರು ಏನು ಹರಜಾತ್ರಿ ಅಧ್ಯಕ್ಷರು ಮಾಡಿದ್ರಲ್ಲ, ಬೇಕಂತ 1:15 ಗಂಟೆಗೆ ಹರಜಾತ್ರಿ ಲೆಕ್ಕ ಕೊಡ್ಬೇಕು ಅಂತ ಅವ್ರು ಕೂಡ ಸ್ಟೇಟ್ಮೆಂಟ್ ಹಾಕ್ಸಿದ್ರು. ಆದ್ರೆ ಹರಜಾತ್ರಿ ಅಧ್ಯಕ್ಷರು ಮಾಡ್ಯಾರ, ಅವ್ರು ಬಂದು ಟ್ರಸ್ಟಿಗೆ ಹಿಂಗ್ ಆಗೈತ್ರಿ, ಹಿಂಗ್ ಬಿಟ್ಟೈತಿ ಅಂತ ಲೆಕ್ಕ ಕೊಡೋದು ಬಿಟ್ಟು ನಮ್ಮನ್ನ ಬಿಟ್ಟು ಅವ್ರು ಸಾರ್ವಜನಿಕರಿಗೆ ಕರೆದ್ರು. ಜನ ಸೇರಿದ್ರು. ಜನ ಸೇರಿದಾಗ ಜನ ಕೇಳಿದ್ರು ಅವರಿಗೆ, ನೀವು ಹರಜಾತ್ರಿ ಮಾಡಿದ್ದ ಕಾರ್ಯಕ್ರಮ ಸಮಾಜಕ್ಕೋಸ್ಕರ ಮಾಡಿದ್ರೆ, ನೀವು ದೊಡ್ಡ ಮನುಷ್ಯರಾಗಿ ಮಾಡಿದ್ರೆ ಯಾವ್ದಕ್ಕೋಸ್ಕರ, ಅದರಿಂದ ಸಮಾಜಕ್ಕೆ ಏನು ಅನುಕೂಲ ಆತಂತ ಕೇಳಿದ ತಕ್ಷಣ ಎದ್ದು ಒಳಗೆ ಹೋಗಿ ಬಾಗಿಲು ಕೂತಾರೆ, ಹೊರಗೆ ಬರಲೇ ಇಲ್ಲ. ನಾವು ಟ್ರಸ್ಟ್ ಮೀಟಿಂಗ್ 3 ಗಂಟೆಗೆ ಹೋದ್ವಿ, ಹೊರಗೆ ಬರಲಿಲ್ಲ, ದರ್ಶನ ಕೊಡ್ಲಿಲ್ಲ, ಯಾವುದು ಪ್ರಶ್ನೆ ಆಯ್ತು. ಕೊನೆಗೆ ಜನರು ಭಕ್ತರು 9 ಗಂಟೆವರೆಗೂ ಬಿಡ್ಲಿ, ನಮ್ಮನ್ನು ಕುಂದಿರಿಸಿದ್ರು, ಬಾಲ್ ತೆಗೆದು ಅವ್ರು ಹೇಳಿದ್ರು ಬುದ್ಧಿನ. ಆಮೇಲೆ ನಾವೇನು ಯೋಚನೆ ಮಾಡಿದ್ವಿ, ಈಗ ಸಾಕು, ಈಗ ಬೇಡ, ಬೆಳೆಸೋದು ಬೇಡ, ಸಪ್ರೇಟ್ ಮಾಡೋಣ ಅಂತ ಮಾರ್ಚ್ 10ಕ್ಕೆ ತಿಂಗಳು ಮೀಟಿಂಗ್ ಕಳಿಸಿದ್ವಿ. ಮೀಟಿಂಗ್ ಕಳಿಸೋದ್ರಲ್ಲಿ ಸಬ್ಜೆಕ್ಟ್ ಏನ್ ಹಾಕಿದ್ವಪ್ಪ ಅಂದ್ರೆ, 2ನೇ ಸಬ್ಜೆಕ್ಟ್ ಶ್ರೀಪೀಠದಲ್ಲಿ ಶ್ರೀಗಳ ಆಚಾರ ವಿಚಾರ ಅಂತ ಸಬ್ಜೆಕ್ಟ್ ಹಾಕಿದ್ವಿ. ಆಚಾರ ವಿಚಾರ ಹಾಕಿದ ತಕ್ಷಣ ಅವರಿಂದ ನಮ್ಮ ಹತ್ರ ಫೋನ್ ಸಂಪರ್ಕದಲ್ಲಿ ಅಲ್ಲೇ ಸುಮಾರು 3-4 ತಿಂಗಳು ನಮ್ಗೆ ಫೋನ್ ಮಾಡೋದಿಲ್ಲ, ನಮ್ಮ ಫೋನ್ ನಾವು ಅವ್ರಿಗೆ ಮಾಡೋದಿಲ್ಲ, ನಮ್ಮ ಫೋನ್ ಎತ್ತೋದಿಲ್ಲ. ಅದಕ್ಕೆ ಆ 10/3/2026 ಆಚಾರ ವಿಚಾರ ಹಾಕಿದ ತಕ್ಷಣ ಇಮಿಡಿಯೇಟ್ ಆಡಳಿತಾಧಿಕಾರಿ ಫೋನ್ ಮಾಡಿದ್ರು, ನೀವೇನ್ರಿ ಸ್ವಾಮಿಗಳ ಬಗ್ಗೆ ಆಚಾರ ವಿಚಾರ ಅಂತ ಹಾಕಿ
ಸ್ವಾಮಿಗಳ ಬಗ್ಗೆ ಕೇಳಕ ಏನ್ ಹಕ್ಕಿದೆ ನಮಗೆ? ನಮ್ಮ ಸ್ವಾಮಿಗಳು ಹಂಗಿದಾರೆ ಹಿಂಗಿದಾರೆ, ಪ್ರೈಮ್ ಮಿನಿಸ್ಟರ್ ತಕ್ಕ ಮಾತಾಡ್ತಾರೆ, ರಾಷ್ಟ್ರೀಯ ಅಧ್ಯಕ್ಷರ ತಕ್ಕ ಮಾತಾಡ್ತಾರೆ. ಯಾರು ಬರೆದ್ರು ಬೇಕಾದ್ರೆ ಫೋನ್ ಮಾಡಿದ್ರ ಎಲ್ಲಾ ಸ್ವಾಮಿಗಳು ಬರ್ತಾರೆ. ನೀವ್ ಯಾರು ಕರೆದ್ರು ಅಪಾಯಿಂಟ್ಮೆಂಟ್ ಕೊಡೋದಿಲ್ಲ, ಆದ್ರೆ ಅವರೆಲ್ಲ ಬರ್ತಾರೆ. ರಾಷ್ಟ್ರ ಮಟ್ಟದಾಗ ಅವ್ರಿಗೆಲ್ಲ ಇವನ್ನೆಲ್ಲ ಕೇಳಬಾರ್ದು, ಅವು ಇವು ಇಮಿಡಿಯೇಟ್ ರದ್ದುಪಡಿಸ್ಬೇಕು ಅಂತ ನಮಗೆ ನೋಟಿಸ್ ಕೊಟ್ರು, ಲೆಟರ್ ಕೊಟ್ರು. ಆದ್ರೆ ನಾವು ಅದನ್ನ ಏನು ಚೇಂಜ್ ಮಾಡಿ ಹಾಕ್ರಿ ಅಂದ್ರೆ ಏನು ಚೇಂಜ್ ಮಾಡ್ಲಿಲ್ಲ, ಆಚಾರ ವಿಚಾರಗಳು. ಆದ್ರೆ ಅವತ್ತು ಏನ್ ಮಾಡಿದ್ವಪ್ಪ ಅಂದ್ರೆ, ನಮ್ಮ ಟ್ರಸ್ಟ್ 15 ಜನ ಟ್ರಸ್ಟ್ಗಳು ಅದಾರ, ಸ್ಟೇಟ್ ಕಮಿಟಿ ಲೀಡರ್ಸ್ 5 ಜನ ಅದಾರ ಟ್ರಸ್ಟ್ಗಳು, ಪದನಿಮಿತ್ತ ಟ್ರಸ್ಟ್ಗಳು 5 ಜನ, ರಾಜ್ಯ ಅಧ್ಯಕ್ಷರು, ರಾಜ್ಯ ಸಂಘದ ಅಧ್ಯಕ್ಷರು, ಸೆಕ್ರೆಟರಿ ಅವರು, ಮಹಿಳಾ ಘಟಕದ ಅಧ್ಯಕ್ಷರು, ಸೆಕ್ರೆಟರಿ ಅವರು, ಯುವ ಘಟಕದ ಅವ್ರು 5 ಜನ ಟ್ರಸ್ಟಿ ಬರೋದಿರುತ್ತೆ. 15 ಜನ ಟ್ರಸ್ಟಿ ಅದಾರ. ಇನ್ನು 25 ಜನ ವಿಶೇಷ ಆಹ್ವಾನಿತರು ಅದಾರ. ಯಾವುದೇ ದೊಡ್ಡ ಕಾರ್ಯಕ್ರಮ ಇದ್ರೆ ಅವ್ರಿಗೆ ಏನಾದ್ರು ಜವಾಬ್ದಾರಿ ಹೆಚ್ಚಕ್ಕೋಸ್ಕರ ಯಾವಾಗೂ ಕರಿತಾ ಇರ್ತಾರೆ. ಆ ತರ ಕರಿತಿದ್ದಾರೆ. ನಾವೇನ್ ಮಾಡಿದ್ವಿ, ಆ ಒಂದು 10/3/2026 ಮೀಟಿಂಗ್ ನಲ್ಲಿ ಕೇವಲ ಹಿರಿಯರು ಏನಂದ್ರೆ ಯಜಮಾನ ಟ್ರಸ್ಟಿಗಳು 45 ಜನ ಸೇರಿಸಿ ಸ್ವಾಮಿಗಳಿಗೆ ಹೇಳಿದ್ರೆ ಆಗೋದಿಲ್ಲ. ಕೇವಲ 15 ಜನ ಟ್ರಸ್ಟಿ ಕರೀವಿ. 15 ಜನ ಟ್ರಸ್ಟಿ ಒಳಗೆ ಅವ್ರನ್ನ ನಾವು ಕುಂದ್ರಿಸಿ ತಿದ್ದಿ ಹೇಳೋಣ ಅನ್ನೋ ವಿಚಾರ ಹೇಳಿದ್ವಿ. ಆದ್ರೆ 15ನೇ ತಾರೀಕು ಮೀಟಿಂಗ್ ನಡೀತು. ಮೀಟಿಂಗ್ ನಡಿಬೇಕಾದ್ರೆ ನಾನು ಮತ್ತು ಆಡಳಿತಾಧಿಕಾರಿ ಅವ್ರನ್ನ ಬರ್ಲಿಲ್ಲ, ಆಹ್ವಾನ ಮಾಡಕ್ ಒಳಗಡೆ ಹೋಗಿ ನಾವು ನಮಸ್ಕಾರ ಮಾಡಿ ಬರ್ರಿ ಬಂದಿದ್ವಿ. ಆಚಾರ ವಿಚಾರದ ಬಗ್ಗೆ ಚರ್ಚೆ ಮಾಡೋದಾದ್ರೆ ಇವತ್ತೇ ನಾ ರಾಜೀನಾಮೆ ಕೊಟ್ಟು ಹೋಗ್ಬಿಡ್ತೇನೆ. ಆಚಾರ ವಿಚಾರ ಬಗ್ಗೆ ನನ್ನ ಆಚಾರ ವಿಚಾರದ ಬಗ್ಗೆ ನೀವು ಮೀಟಿಂಗ್ ನಲ್ಲಿ ಚರ್ಚೆ ಮಾಡಬಾರ್ದು, ಏನ್ ಬೇರೆ ಸಬ್ಜೆಕ್ಟ್ಗಳು ಅಷ್ಟೇ ಚರ್ಚೆ ಮಾಡ್ಬೇಕು. ಆದ್ರೆ ನಿರ್ವಹಿಸಿಲ್ಲ, ಆಯ್ಲ್ ಬರ್ರಿ ಅಂತಾನೆ ಕರ್ಕೊಂಬಂದ್ವಿ. ಯಾಕಂದ್ರೆ ಮೀಟಿಂಗ್ ನಲ್ಲಿ ಕೂತ್ಕೊಂಡಾಗ ಮೀಟಿಂಗ್ ನಲ್ಲಿ 15 ಜನ ಟ್ರಸ್ಟ್ಗಳಿದ್ವು. ಆದ್ರೆ ಕೆಲವರು ಟ್ರಸ್ಟ್ಗಳಿಗೆ ಅಷ್ಟೇ ಅಂತ ಹೇಳಿದ್ವಿ. ಆದ್ರೆ ಸ್ವಾಮಿಗಳು ಮತ್ತೆ ಬೇರೆ ಬೇರೆ ಕರೆಸಿದ್ರು. ಅವ್ರಿಗೆ ಬೇಡ ಅಂದ್ರು, ಇಲ್ಲ ಬಿಡ್ಲಿ ಕುತ್ಕೊಳ್ಳಿ ಅಂತ ಕುಂದ್ರಿಸಿದ್ರು. ಚರ್ಚೆ ಬಹಳ ತನಕ ನಡೀತು. ಚರ್ಚೆಯಲ್ಲಿ ನಮ್ಮ ಹಿರಿಯರು ಮಾತಾಡಿದ್ರು, ಬಸವರಾಜ್ ಗಿಂಡೂರವರು ಮಾತಾಡಿದ್ರು, ನಾವು ಮಾತಾಡಿದ್ವಿ, ಬಾವಿಬೆಟ್ಟ. ಆಮೇಲೆ ಕೊನೆಗೆ ಬಾವಿಬೆಟ್ಟಪ್ಪರು ಕೊನೆಗೆ ಲಾಸ್ಟ್ ಒಂದು ತೀರ್ಮಾನಕ್ಕೆ ಬಂದ್ರು. ಏನ್ ತೀರ್ಮಾನಪ್ಪ ಅಂದ್ರೆ, ಇಲ್ಲಿ ನಾವು ನಿಮ್ಮನ್ನ ಸ್ವಾಮಿಗಳು ಮಾಡ್ಬೇಕಾದ್ರೆ ಏನ್ ಕಂಡೀಷನ್ ಹೇಳಿದ್ವಿ, ಏನ್ ಮಾತಾಡಿದ್ವಿ, ಇದು ದೊಡ್ಡ ಪೀಠ, ದೊಡ್ಡ ಸಮಾಜ, ನೀವು ಪಂಚಮಸಾಲಿ ಪೀಠ ಜಗದ್ಗುರುಗಳಾಗಬೇಕು, ಸಮಾಜದ ಕಾರ್ಯಕ್ರಮ ಮಾಡ್ಬೇಕು, ಸಂಘಟನೆ ಮಾಡ್ಬೇಕು, ಧಾರ್ಮಿಕ ಪರಂಪರೆ ಮಾಡ್ಬೇಕು, ಇವನ್ನೆಲ್ಲವೂ ಹೇಳಿ ಒಪ್ಪಂದ ಮಾಡ್ಕೊಂಡು ನೀವು ಬಂದಿದ್ರಿ. ಅವನ್ನೆಲ್ಲವೂ ಬಿಟ್ಟು ಹೋಗಿ ರಾಜಕೀಯ ಮಾಡ್ತೀರಿ, ತಿಂಗಳ ಗಂಟ್ಲೆ ಫಾರಿನ್ಗೆ ಹೋಗ್ತೀರಿ, 10 ದಿವಸ ಗಂಟ್ಲೆ ಋಷಿಕೇಶಕ್ಕೆ ಹೋಗ್ತೀರಿ, ಹೋಗಿ ಬೆಂಗಳೂರಿನಾಗ ಇರ್ತೀರಿ. ಇದು ಗೆಸ್ಟ್ ಹೌಸ್ ಆಗಿದೆ. ಇದು ಆಗ್ತಾ ಇರೋದ್ರಿಂದ ಮುಂದೆ ಸಮಾಜಕ್ಕೆ ನಮ್ಗೆ ಬಹಳ ಜನದ ಸ್ವಾಮಿಗಳು ಬಂದ್ರು ಸಿಗ್ತಾ ಇಲ್ಲ, ಕಾರ್ಯಕ್ರಮಕ್ಕೆ ಒಪ್ಪಿಗೆಂದ್ರು ಬರೋದಿಲ್ಲ, ಕೆಲವು ಒಪ್ಪಿಗೆಲ್ಲ ಅಂತ ಈ ತರ ಕಂಪ್ಲೇಂಟ್ ಹೇಳ್ತಾ ಇದಾರೆ. ಅದಕ್ಕೋಸ್ಕರ ನೀವು